ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಮಿತ್ ಕೋರೆ ಚೇರ್ಮನ್ ಆಗಿಬಿಟ್ರು. ಪ್ರಭಾಕರ್ ಕೋರೆ ಅವರನ್ನು ಚೇರ್ಮನ್ ಮಾಡಿ ಧನ್ಯ ಆಗಿಬಿಟ್ರು. ಅದರ ಒಂದೇ ಮನೆಯಲ್ಲಿ ಅಧಿಕಾರ ಹಸ್ತಾಂತರ ಆಗಿದೆ. ಡೈರೆಕ್ಟ್ರಿಗೆ ಏನೋ ಇದನ್ನೇ ಇಲ್ಲ, ಪವರನ್ನೇ ಇಲ್ಲ. ಈಗ ಪ್ರೀತಿ ದೊಡ್ಡವಾಡು ಮಾಡಬೇಕು, ಕಾಂಟ್ರಾಕ್ಟ್ ಕೆಲಸ ಅವ್ರು ಯಾವ ಕಾಂಟ್ರಾಕ್ಟ್ ಬರ್ತಾವ ಅವರೆಲ್ಲ ಹಂಚಬೇಕು. ಈಗ ಸಣ್ಣಂಗೆ ಮಾತೇಶ್ ಕೌಟಿಮಠನ ಹೊರಗೆ ತೆಗ್ದಾರೆ. ಮತ್ತು ಡೈರೆಕ್ಟರ್ ನನಗೇನು ತಮಗೆ 20 ಕಾಲೇಜ್ ಹಂಚಾರ, ಅಲ್ಲೇನು ಪ್ರಸಾದ ಬರ್ತೈತೆ ಅದನ್ನು ಸ್ವೀಕಾರ ಮಾಡ್ಕೊತ ಕೂದಾರ. ಅಂದ್ರೆ ಲಿಂಗಾಯತರಿಗೆ ನೀವೇನು ಮಾಡಿರಿ, ಬಡ ಲಿಂಗಾಯತರಿಗೆ ಈ ವರ್ಷ 20 ಹುಡುಗರಿಗೆ ನೀವು MBBS ಟಿಕೆಟ್ ಫ್ರೀ ಕೊಡ್ಬೇಕು, 20 ಹುಡುಗರಿಗೆ ಡೆಂಟಲ್ ಕೊಡ್ಬೇಕು, 20 ಇಂಜಿನಿಯರಿಂಗ್ ಕೊಡ್ಬೇಕು. ನಿಮ್ಮ ಕೋಟಾದಲ್ಲಿ ಕೊಡಿ, ಸರ್ಕಾರ ಕೋಟಾದಲ್ಲಿ ಅಲ್ಲ, ನಿಮ್ಮ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕೊಡಿ. ಅಭಿವೃದ್ಧಿ ಯಾರಿಗೆ ಬೇಕಾಗಿದೆ? ನಿಮ್ಮದು ಅಭಿವೃದ್ಧಿ ಆಗಿದೆ. 10,000 ಕೋಟಿ ಪ್ರಭಾಕರ್ ಕೋರೆ ಮಾಡ್ಕೊಂಡ್ರು. ಇನ್ನು ಇವರು 20,000 ಕೋಟಿ ಅಮಿತ್ ಕೋರೆ ಮಾಡೋರು. ಮತ್ತೇನು ಮಾಡೋರು ಅಂತೆ? ಇದನ್ನು ಬಿಟ್ಟು ಮತ್ತೇನು ಮಾಡೋರು? ಅದಕ್ಕೆ ರಾಜೀನಾಮೆ ಕೊಟ್ಟು ಕಡೆಗೆ ಹೋಗೋದು ಭಾಳ ಚಲೋ. ನೀವು ನಿರ್ದೇಶಕರು ಮತ್ತು ಸದಸ್ಯರು ಕೂಡ ನಾವು ವಿನಂತಿ ಮಾಡ್ಕೋತೆ, ನೀವು ರಾಜೀನಾಮೆ ಕೊಟ್ಟು ಬಿಡ್ರಿ. ಯಾಕಂದ್ರೆ 20 ವರ್ಷದಿಂದ ಓಟ್ ಹಾಕಿಲ್ಲ, ಮತ್ತು ವೋಟಿಂಗ್ ಕಾರ್ಡ್ ನಿಮ್ಮ ಕಡೆ ಇಲ್ಲ. ಹೀಗಾಗಿ ಆ ವೋಟಿಂಗ್ ಕಾರ್ಡ್ ತೊಗೊಂಡು ನೀವು ಏನು ಮಾಡೋರು? ಹೇಳಿ 100% ಇವ್ರಿಗೆ ಫ್ರೀ ಅಂತೇಳಿ ನೀವು ಮಾಡಬೇಕಾಗಿತ್ತು, ಒತ್ತಡ ಮಾಡಬೇಕಾಗಿತ್ತು ಮೆಂಬರ್ಸು. ಇಲ್ಲ ನಾವು ರಾಜೀನಾಮೆ ಕೊಡ್ತಾ ಅಂತ ಹೇಳ್ಬೇಕಾಗಿತ್ತು. ಪ್ರಭಾಕರ್ ಕೋರೆ ಮುಂದೆ ಎಲ್ಲರ ಕೈ ಕಟ್ಟಿ ನಿಲ್ತಾರೆ. ನಿಲ್ಲಿ ಬೇಡ ಅನ್ನೋದಿಲ್ಲ. ಯಾಕಂದ್ರೆ 42 ಏನು ಕಾಲೇಜುಗಳಿದ್ದು ಅದನ್ನು 317ಕ್ಕೆ ತಂದು ನಿಲ್ಲಿಸಿದ್ದಾರೆ. ಈಗ 317ದಿಂದ ಮತ್ತೆ ಹೋಗ್ಬೇಕಲ್ಲ, 600ವರೆಗೆ ಹೋಗ್ಬೇಕಲ್ಲ, ಅದು ಹೋಗಂಗನೇ ಇಲ್ಲ. ಯಾಕಂದ್ರೆ ಯಾರನ್ನ ತಂದು ಕೊಡ್ಸಿರಿ? ಅನನುಭವಿ ಇಲ್ಲ. ಅಂಥವನಿಂದ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಹೆಂಗೆ ಸಾಧ್ಯ ಇದೆ? ಇದು ಕೋರೆ ಲಿಂಗಾಯತ್ ಸೊಸೈಟಿ ಅಂತ ತಾನು ಹೇಳ್ಬೇಕು, ಬಾಕಿ ಏನೂ ಇಲ್ಲ. ಬಾಕಿ ಅಲ್ಲಿ ಏನಿದೆ? ಪ್ರಭಾಕರ್ ಕೋರೆ ಏನು ಹೇಳ್ತಾರೆ, ಹೊರಗೆ ಬೀಳ್ಬೇಕು. ಮಾತೇಶ್ ಕೌಟಿಮಠ ಅಂದ್ರೆ ಹೊರಗೆ ಬೀಳ್ಬೇಕು. ಅನಿಲ್ ಪಟೇಲ್ ಸುಮ್ಮನೆ ಹಾರಾಡ್ತಾರೆ. ಯಾಕೆ ತಮ್ಮ 1-2 MBBS ಸೀಟ್ ಹೆಚ್ಚಿಕೊಳ್ಳಿ ಅಂತ ಜಗಳ ಆಡ್ತಾರೆ, ಬರೀ ಹೆಸರಷ್ಟೇ. ಅಲ್ಲಿ ಮೌನಿದ್ರು. ತಮ್ಮ ಹೆಂಡ್ತಿದ್ರು ರಿಜೆಕ್ಟ್ ಮಾಡಿದಾಗ ಯಾಕಂತ ಕೇಳ್ಬೇಕಾಯ್ತು, ಕೋರ್ಟಿಗೆ ಹೋಗ್ಬೇಕಾಯ್ತು. ಇಲ್ಲ, ಇವ್ರು ಒಳಗೆ ಹೋಗ್ಬೇಕಾಯ್ತು, ಮುಗಿದೋತು. ಬೆಳಗಾವಿಯವ್ರು ಕೋರ್ಟಿಗೆ ಹೋಗ್ಬೇಕಾಯ್ತು. ನಂತರ ಏನು ಪಾಟೀಲ ಅವರು ಕೂಡ ಕಾರ್ಪೊರೇಷನ್ ಪಾಟೀಲ, ತಮಗೆಲ್ಲ ಗೊತ್ತಿದೆ. ಅವರು ಕೂಡ ಕೋರ್ಟಿಗೆ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಅವರು ತಮ್ಮ ಮಗನನ್ನು ತೆಗೆದುಕೊಂಡು ಅಂತಂದರು. ಇಲ್ಲ, ನನ್ನನ್ನು ತೆಗೆದುಕೊಳ್ರಿ ಅಂತ ಹೇಳಿ ಲಾಸ್ಟಿಗೆ ಹೇಳಿದಾಗ ಅವ್ರನ್ನ ತೆಗೆದುಕೊಂಡ್ರು. ಕೊಳ್ಳಿಯವರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇವ್ರ ಮುಂದೆ ಇವರೆಲ್ಲರೂ ಆ ಸಣ್ಣ ಹುಡುಗನ ಮುಂದೆ ಕೈ ಕಟ್ಟಿ ನಿಲ್ಬೇಕು, ಬಗ್ಗಿ ನಿಲ್ಲಬೇಕು, ಡೊಗ್ಗಿ ನಿಲ್ಲಬೇಕು. ಇದು ಭಾಳ ಶಬ್ದವನ್ನು, ಭಾಳ ಕಠೋರವಂಥ ಶಬ್ದಗಳನ್ನು ಉಪಯೋಗ ಮಾಡತ್ತೇವೆ. ಅವನಿಗೇನು ಅದೇ ಅಧಿಕಾರ? ಅಮಿತ್ ಕೋರೆಗೆ ಏನು ಗೊತ್ತಿದೆ? ಮೊದಲೇ 2010ರಿಂದ ಬಂದರು, 11ಕ್ಕೆ ನಿರ್ದೇಶಕ ಮಾಡಿದರು. 1ರ ಮೀಟಿಂಗಲ್ಲಿ ನೀವು ಮೀಟಿಂಗದಲ್ಲಿ ಹಾಜರಿಲ್ಲ ಅಂಥೇಳಿ ಆ 4 ಜನರನ್ನು ರಿಜೆಕ್ಟ್ ಮಾಡಿದ್ರಿ, 3 ಜನರು ರಿಜೆಕ್ಟ್ ಮಾಡಿದ್ರಿ. ರಿಜೆಕ್ಟ್ ಪವರ್ ಇಲ್ಲ. ಪ್ರಭಾಕರ್ ಕೋರೆ ಅಂತಂದ್ರೆ ಅದನ್ನು ಬಾಯಿಲ ಯಾವಾಗ ಬೇಕಾದಾಗ ತಿದ್ದುಪಡಿ ಮಾಡ್ಬೋದು. ರಾತ್ರಿ 1 ಗಂಟೆಗೆ ನೆನಪಾಯ್ತು ಇದು ತಿದ್ದುಪಡಿ ಮಾಡೋದು, ಎದ್ದು ಬಂದು ತಿದ್ದುಪಡಿ ಮಾಡಿ ಹೋಗೋದು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಚುನಾವಣೆ ಯಾಕೆ ಮಾಡಿರೋ ಅಂತ ತಾವು ಕೇಳ್ಬೋದು. ಚುನಾವಣೆ ಆಗಿಲ್ಲ, ಅದು ಬರೀ ನಾಟಕ ನಡೆದೈತೆ. ಅದು ಈ ನಾಟಕವನ್ನು ಎಲ್ಲ ಮೆಂಬರ್ ನೋಡ್ಕೊತ ಕೂತ್ರು ಪಾಪ. ಇನ್ನು ಲಿಂಗಾಯತ್ ಲೀಡ್ರು ಕೋರೆ ಹಂಗೆ ಮಾಡಿದಾನೆ, ಹಿಂಗೆ ಮಾಡಿದಾನೆ, ಅಷ್ಟು ಆಸ್ತಿ ಮಾಡಿದ, ಇಷ್ಟು ಆಸ್ತಿ ಮಾಡಿದ ಅಂತಂದಾಗ ನಮ್ಮಲ್ಲಿ ಒಂದು ಕಾಮೆಂಟು ಮಾಡೋಂಗಿಲ್ಲ, ಒಂದು ಹೆಸರು ಸಹಿತ ಹೇಳೋಂಗಿಲ್ಲ. ಅವರು ನನ್ನ ಹೆಸರಲ್ಲೇ ತೊಗೊಂಡು ಅಂದರೆ ಇವ್ರು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಇನ್ನು ಕೋರೆನ ಬಿಡ, ಅವರು ಅಮಿತ್ ಕೋರೆ ಬೇನತ್ತವ್ರು. ಅವ್ರು ಏನು ಚೈನಿ ಮಾಡ್ತಾರೆ, ಆ ಚೈನಿ ವಸ್ತುಗಳನ್ನು ತಂದು ಕೊಟ್ಟರೆ ಮುಗಿದೋತು. ಇವ್ರದ್ದೇನು ಡೈರೆಕ್ಟರ್ಗಳು ಯಾರ್ಯಾರು ರಾಜಕಾರಣಿಗಳಿದ್ದಾರೆ, ಅವರು ಕೂಡ ಅಮಿತ್ ಕೋರೆ ಕೈ ಜಯ ಅನ್ನತ್ತಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸತ್ಕಾರ ಮಾಡಿದ್ದಾರೆ, ಏನು ಅಗತ್ಯನೇ ಇರಲಿಲ್ಲ. ನಂತರ ಇವ್ರು ಸತ್ಕಾರ ಮಾಡಿದರು. ಯಾರು? ಮಾತೇಶ್ ಕೌಟಿಮಠ ಸತ್ಕಾರ ಮಾಡಿದ್ದಾರೆ. ಅದು ಭಾಳ ಮಹತ್ವದ್ದು. ಚೇರ್ಮನ್ ಆಗವ್ರಿ ಇವರು. ಅವ್ನು ಸತ್ಕಾರ ಏನು ಮಾಡೋದು ಅಂದ್ರೆ ನಿಮ್ಮದಲ್ಲಿ ಕಂಬಳ ಅಟ್ಕಸೈತೆ ಅಂತ. ಅದಕ್ಕೆ ನಾವೇನು ಕೇಳ್ಕೊತೆ, ಈ ಏನೂ ಗೊತ್ತಿಲ್ಲ ಅಂತ KL ಹೆಂಗೆ ಚೇರ್ಮನ್ ಆಗ್ತಾನೆ, ಹೆಂಗೆ ನಡೆಸೋರು ಇನ್ನು ಮುಂದೆ? ಯಾಕಂತಂದ್ರೆ ಇಲ್ಲಿ ಪ್ರಭಾಕರ್ಕರು ಗೌರವಾನ್ವಿತ ಚಾನ್ಸಲರ್ ಅಂತ ಅಂದರೆ ಎಲ್ಲ ಸುಪ್ರೀಂ ಕಂಟ್ರೋಲ್ ಪವರ್ ತೊಗೊಂಡಾರೆ. ಎಲ್ಲರಿಗೂ ಗೊತ್ತಿದೆ. 13 ಕಾಲೇಜುಗಳು, ಡೆಂಟಲ, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್. ಅಲ್ಲಿ 70% ಆದಾಯಲ್ಲೇ ಬರ್ತೈತೆ. 30% ನೀವು ಹಂಚ್ಕೊರಿ ನಿರ್ದೇಶಕರು, 70% ನಾನು ತಿಂತೇನೆ. ಅಮಿತ್ ಕೋರೆ ಸಹಿ ಮಾಡ್ಕೊತ ಕೊಡೋದು, ಟೆಂಡರ್ ಪ್ರಕ್ರಿಯೆಯನ್ನು ಪ್ರೀತಿ ದೊಡ್ಡವಾಡು ಮಾಡೋದು, ಇಷ್ಟ ನಡೆದಿದೆ. ಇದನ್ನು ವಿರೋಧ ಯಾರು ಮಾಡೋರು? ಏನೂ ಇಲ್ಲ. ಒಟ್ಟಾರೆ KL ಸಂಸ್ಥೆಯ ಏನು ಇತಿಹಾಸ ಇದೆ, ಅದು ಗತವೈಭವ ಏನಿದೆ, ಅದು ನಶಿಸಿ ಹೋಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಮತ್ತೊಂದು ವಿಡಿಯೋ ಮಾಡ್ತೇವೆ ನಾಳೆ, ಮತ್ತೊಂದು ಆಶ್ಚರ್ಯಕರದಂಥ ವಿಡಿಯೋನ ಮಾಡ್ತೇವೆ.
ಅಂದರೆ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ, NRI ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅಮಿತ್ ಖೋರೆ ಯಾವ್ಯಾವ ಇದರಲ್ಲಿ ಏಜೆನ್ಸಿ ಮಾಡಿದ್ದಾರೆ ಹಿಂದೆ, ಯಾವ್ಯಾವ ಟೆಂಡರ್ವನ್ನು ಪಾಸ್ ಮಾಡೋದು, ಎಷ್ಟು ಕೋಟಿ ಅಧಿಕಾರ ಪ್ರಭಾಕರ್ ಖೋರಿಗಿತ್ತು, ಎಷ್ಟು ಕೋಟಿ ಅಧಿಕಾರ ಈಗಿದೆ. ನಂತರ ಪ್ರೀತಿ ದೊಡ್ಡವಾಡ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ತೊಗೊಂಡ್ರು. ನಂತರ ಬಣ್ಣ ಹಚ್ಚೋದು, ಸುಣ್ಣ ಹಚ್ಚೋದು, 4 ಕೋಟಿ ಇದ್ದದ್ದು ಅದನ್ನು ಕೇವಲ 2 ಕೋಟಿ ಮಾಡ್ತಾರೆ, 4 ಕೋಟಿ ಬಿಲ್ ತೆಗಿತಾರೆ. 2 ಕೋಟಿ ಎಲ್ಲಿ ಹೋಯ್ತು ಎಲ್ಲವನ್ನೂ ಹೇಳ್ತೇವೆ. ನಾಳೆ ಮತ್ತೊಂದು ತಗೊಂಡು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.